ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ವಿಭಿನ್ನ ಅಭಿಯಾನ ನಡೆಯುತ್ತಿದೆ. ಶಾಲೆಯ ಮುಖ್ಯ ಗುರು ಶ್ರೀ ಗುರುಬಸಪ್ಪ ಅಪ್ಪಾಗೋಳ ಹಾಗೂ ಅವರ ಸಿಬ್ಬಂದಿ ಶಾಲೆಗೆ ಗೈರು ಇರುವ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ಪೋಷಕರಿಗೆ ಮನವಿ ಮಾಡಿ ಮಕ್ಕಳನ್ನು ಶಾಲೆಗೆ ಬರುವಂತೆ ಮನವೊಲಿಸಿದ್ದಾರೆ. ಇದಲ್ಲದೆ ಪ್ರತಿದಿನ ಬೆಳಗಿನ ಜಾವ 4 ಗಂಟೆಗೆ ವಿದ್ಯಾರ್ಥಿಗಳಿಗೆ ಸ್ವತಃ ಫೋನ್ ಮಾಡಿ ಓದಲು ಎಚ್ಚರಿಸುವ ನೂತನ ಪದ್ಧತಿಯನ್ನು ಪ್ರಾರಂಭಿಸಿದ್ದಾರೆ. ಗ್ರಾಮದ ನಾಗರಿಕರು ಈ ನಿಷ್ಠಾವಂತ ಶಿಕ್ಷಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಇಂತಹ ಶಿಕ್ಷಕರು ಇಂದಿನ ಕಾಲದ ಪ್ರೇರಣೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ವರದಿ ಸಂಗನಗೌಡ ಗಬಸಾವಳಗಿ, SCN TV ನ್ಯೂಸ್, ಹುಣಸಗಿ. ಸಂಜೆ ಮುಕ್ಕೋತಾನ ಯಾವ ಮುಕ್ಕೋತಾನ್ರಿ ನಾ ಮುಕ್ಕೊಂಡ್ ಬಿಡ್ತೇನ್ರಿ. ಹತ್ತರ ತನ ಮುಕ್ಕೊಳ್ಳಿ, 10 ತನ 11 ತನ ಮುಕ್ಕೊಳ್ಳಿ. ಅವ್ನಿಗೆ ಯಾವುದೇ ಎಲ್ಲಿಗೇನು ಕಳಿಸ್ಬೇಡ. ಮನ್ಯಾಗ ಇರ್ಬೇಕು, ಸಾಲಿಗೆ ಹೋಗ್ಬೇಕು, ಮನಿಗ್ ಬರ್ಬೇಕು. ಮೊಬೈಲ್ ಕೊಡ್ತೀರೇನು? ಮೊಬೈಲ್ ಏನ್ ಇರಂಗಿಲ್ರಿ. ಮೊಬೈಲ್ ಸಣ್ಣ ಮೊಬೈಲ್ ಐತ್ರಿ ನಮ್ದು. ಮೊಬೈಲ್ ಕೊಡುದಿಲ್ಲ ಅವಾಗ, ಹೌದಾ? ಸರಿಯಾಗಿ ಅವನ ಆರೋಗ್ಯಕ್ಕೆ ಎಲ್ಲಾರ್ದಂಗ ಸ್ವಲ್ಪ ಊಟನು ಕೂಡ ಸ್ವಲ್ಪ ಹಾಕಿ ಕೊಡು. ಗ್ರೂಪಿಗೆ ಹಾಕಿದಾಗ ಏನ್ ಮಾಡ್ತೀನಿ ನೋಡ್ತಿಲ್ಲ ಅವನ್ನೆಲ್ಲ ಹಾಕಿನಿ. ಇವತ್ತೆಲ್ಲ ಹಾಕಿ ಎಲ್ಲ 6 ವಿಷಯ ಹಾಕಿನಿ, ಎಲ್ಲ ವಿಷಯ ಹಾಕಿನಿ. ಅಲ್ಲ ಹಾಕಲ್ರಕ್ಕ, ಮತ್ತೆ ಅದನ್ನ ಹೆಂಗ್ ನೋಡಿ? ಆಯ್ತು, ಜಾಸ್ತಿ ಮೊಬೈಲ್ ಯೂಸ್ ಮಾಡ್ಬೇಡ, ಒಳ್ಳೇದಕ್ಕೆ ಯೂಸ್ ಮಾಡ್ಕೋ. ಅದನ್ನ ಅದ್ರ ಕೆಲವು ಪಾಠಗಳು ನಾವು ಗ್ರೂಪ್ ನಾಗ ಏನ್ ಹಾಕಿರ್ತೀವಿ ಅದನ್ನ ತೆಗೆದ್ ನೋಡ್ರಿ ಅಷ್ಟೇ. ತೆಗೆದ್ ನೋಡಿ ಅದನ್ನ ಓಪನ್ ಮಾಡಿಕೆ ನೋಡ್ಕೋ. ಇದೇನ್ ಬ್ಯಾಗ್ ಅಂದ್ರೆ ಸ್ಕೂಲ್ಗೆ ಹೋಗು ಬ್ಯಾಗ್. ಏನೈತಿ ಇವತ್ ಸಾಲಿಗೆ ಯಾಕೆ ಬಿಟ್ಟಿರಿ ಹೇಳ ಮೊದಲು. ಬಾಯಿ ನೀ ಹೇಳ್ಬ, ಸಾಲಿಗೆ ಯಾಕೆ ಬಿಟ್ಟಿವತ್ತ? ಅಲ್ಲ ಅದು ಪ್ಯಾಂಟ್ ಮುಖ್ಯನೋ ಸಾಲಿ ಮುಖ್ಯನೋ ಹೇಳ. ಯಾರು ಹೊಡೆಯಲ್ಲ ಹೊಡೆಯಲ್ಲ ನಿನ್ ಮಗ ಏನ್ ಓದ್ಯಾನ ನಿನ್ ಮುಂದೆ ಹೇಳಿ. ಏನೇನು ಓದಿದ್ ನಿಮ್ಮ ಮಗ ಹೇಳ. ಸಾಲ್ಯಾಗ ಏನ್ ಹೇಳ್ಯಾರ ಏನಿಲ್ಲ ನೀ ಹೇಳ. ಏನ್ ಓದಿದ್ ಏನ್ ಹೇಳ. ನಾವು ನೋಡ್ತೀವಿ ಸರ್, ಗೊತ್ತಾಗ್ತದೆ ನಿಮ್ಮ ಡೈಗ್ರಾಮ್ ಮೆಜರಿನ್ ಡೈಗ್ರಾಮ್ ಇಡ್ಸ್ಕೊಂಬ 4 ಮತ್ ಕಾರ್ಯಗಳು ಬರ್ಕೊಂಬ ಅಂತಂದಿದ್ರೆ ರಾತ್ರಿ ಕುಂತು ಇವೆಲ್ಲ ಮಾಡೀನಿ ಸರ್. 4 ಡೈಗ್ರಾಮ್. ಯಾವ ವಿಷಯ? ವಿಜ್ಞಾನ ತೋರಿಸಿದೆ ಸರ್ಗೆ. ಮತ್ ನಿಮ್ ಸಮಾಜ ಕ್ವಶನ್ ತಕೊಂಬ ಅಂತ ಹೇಳಿದ್ರಿ ಸರ್, ತೋರಿಸಿದೆ. ಅದನ್ನ ಯಾವ ಕ್ವಶನ್ ತೆಗೆದ್ರಪ್ಪ? ಏನ್ ತೆಗೆದ್ ಹೇಳ ನೋಡಮ್. ಪಾಠ ತೆಗೆದ್ ಹೇಳ ಒಂದೆರಡು ಏನಾರ ಹೇಳ. ಚಿಪ್ಕೋ ಚಳುವಳಿ ನಡೆದ ರಾಜ್ಯ ಉತ್ತರಾಖಂಡ. ಚಿಪ್ಕೋ ಚಳುವಳಿ ನಡೆದ ಅಪಿಕೋ ಚಳುವಳಿ ನಡೆದ ರಾಜ್ಯ ಕರ್ನಾಟಕ. ಮೌನ ಕಣಿವೆ ಆಂದೋಲನ ನಡೆದ ರಾಜ್ಯ ಕೇರಳ. ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಯಾವರದಲ್ಲಿ ಅಣುವಿದ್ಯುತ್ ಸ್ಥಾವರ ಸ್ಥಾಪಿಸಿ ವಿರೋಧಿಸಿದರು. ಕೈಗಾ ಚಳುವಳಿ. 1980 ನಡೆದ ನರಗುಂದ ಬಂಡಾರೆಯ ಈ ಚಳುವಳಿಯ ನಿಮ್ ಮಗಳ ಮಗ ಇಲ್ಲಿ ನಿಮ್ಮಲ್ಲಿ ಓದ್ಲಾಕ ಇಟ್ಕೊಂಡಿದ್ದೇನ? ಸಾಲಿ ಹಚ್ಚಿ ಸರಿಯಾಗಿಲ್ಲ. ಊಟ ಗೀಟ ಎಲ್ಲ ನೀನೇ ಮಾಡಿಸ್ತೀವಿ. ದಿವ್ಸ ಕರೆಕ್ಟ್ ಆಗಿ ಸಾಲಿ ದಿವ್ಸ ಓದ್ತಾನಲ್ಲ, ಬರ್ತಾನ. ಸಾಲಿಗಂತೂ ಬರ್ತಾನ ಸರಿಯಾಗಿ. ಸ್ವಲ್ಪ ಓದೋದ್ರೊಳಗ ಸ್ವಲ್ಪ ಕಡಿಮೆ ಅಭ್ಯಾಸ, ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು. 10ನೇ ಕ್ಲಾಸ್ ಅದ, ನಾಳೆ ಏನಾದ್ರು ಕೆಲ್ಸಕ್ಕೆ ಹೋಗಕ್ ಬರ್ತದ, ನೌಕರಿ ಸಿಗಬಹುದು. 10ನೇ ಚಲೋ ಮಾರ್ಕ್ಸ್ ತಗೋಬೇಕು. ಅದಕ್ಕೆ ಏನಪ್ಪಾ ಅಂದ್ರೆ ಈ ಸಂಜೆ ದಿವ್ಸ 10 ಗಂಟೆ ತನಕ ಓದಿಸು, ಮುಂಜಾನೆ 4 ಗಂಟೆ ಕೆಲ್ಸು. ಎಬಿಸಿ ಏನಾದ್ರು ಅನುಮಾನ ಬಂತಪ್ಪ ಅಂದ್ರೆ ಸರಿ ಬಂದ್ ಭೇಟಿಯಾಗಿ ಹಿಂಗ ಅಂತ ಹೇಳ. ಸರಿಯಾಗಿ ಓದ್ತಾನ, ಇನ್ನೂ ಸ್ವಲ್ಪ ಜಾಸ್ತಿ ಓದ್ಬೇಕು. ಅವ್ರಿಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಸರಿಯಾಗಿ ಲೈಟ್ ಬೀಳಂಗ್ ಮಾಡ. ಇಲ್ಲೋಡು, ಅವ್ರಿಗೆ ಲೈಟು ಒಂದ್ ಬಾಟ್ಲ್ ಒಳಗ್ ನೀರು ತುಂಬಿಕೊಡು. ಸ್ವಲ್ಪ ಇರ್ಲಿ, ಇನ್ನು ಮುಂದೆ ಸಂರಕ್ಷಣೆ ಮಾಡ್ತಾನ. ಒಂದ್ ಸರಿಯಾಗಿ ಲೈಟ್ ಸರಿಯಾಗಿ ಬೀಳಂಗ್ ನೋಡು. ಅವ್ ಕತ್ತಲ್ದಾಗ ಇರ್ಲಾರ್ದಂಗ್ ನೋಡ್ಕೋ. ಸ್ವಲ್ಪ ನೀರು ಯಾವಾಗ ಇದು ಮಾಡ್ತಾನ. ಅವನಿಗೆ ಸ್ವಲ್ಪ ಸರಿಯಾಗಿ ಏನಪ್ಪಾ ಅಂದ್ರೆ ಊಟ ಸ್ವಲ್ಪ UPS ಅದಿಲ್ಲ ಹೇಳಿದ್ರಲ್ಲ. ಪರೀಕ್ಷೆ ಸಮೀಪ ಬಂದಾವು, ಊರಾಗ ಜಾತ್ರೆ ಅದ, ದೇವ್ರು ಮಾಡ್ತಾರ, ಎಲ್ಲೆಲ್ಲ ಲಗ್ನಕ್ಕೆ ಹೋಗುದು ಅವೆಲ್ಲ ಮಾಡ್ಬೇಡ. 4 ತಿಂಗಳ 3 ತಿಂಗಳ ಇದು 3 ತಿಂಗಳು ಕರೆಕ್ಟ್ ಆಗಿ ಬರೀ ಸಾಲಿ ಓದುದು, ಮನೆಗೆ ಬರೋದು, ಓದುದು. ಸ್ವಲ್ಪ ಆದಷ್ಟು ಬಾಯಿ ಕೆಲಸನು ಕಡಿಮೆ ಹಚ್ಚು. ಮನೆಯಾಗ ಏನೋ ಏನ್ ಎಲ್ಲಿ ಕಳಿಸ್ಬೇಡ. 3 ತಿಂಗಳು ಮನೆಯಾಗ ಗಣೇಶನ್ ನಾವೇ ಎಫ್ಸಿ ಓದ್ಸಕ್ ಹಚ್ಚಿನ್ರಿ. ನಾನೇ ಪಾಸ್ ಆಗಿನಿ. ಆತರ ನನ್ನ ತಮ್ಮಗ್ ಪಾಸ್ ಮಾಡಂತ ಹೇಳ್ತಾನೆ.
ಗಣೇಶ ಅವನ ತಮ್ಮನೇನೋ ಇಲ್ಲ ಗಣೇಶನ್ ತಂದೆ. ಗಣೇಶನ ಎಬ್ಬಿಸ್ತು ಗಣೇಶನ್ ತಾಯಿ ನಮ್ ಸಣ್ಣ ಗಣೇಶಗ ಪ್ರತಿದಿನ ನಮ್ಮ ಆರತಿ ಅಂತ. ನಮ್ಗೆ ಫೋನ್ ಹಚ್ತಿದ್ದೆ 4 ಗಂಟೆಗೆ ಅವಾಗ 4 ಗಂಟೆಗೆ ಸರ್ ಫೋನ್ ಬರ್ತದ, ರಿಂಗ್ ಆಗ್ತದ. ರಿಂಗ್ ಆದ್ಮೇಲೆ ಅವ ಎತ್ತಿದ್ರ ಹೇಳಿಕಪ್ಪ ಅಂದ್ರೆ ನೀ ಬಂದೆ ಬಸ್. ಮತ್ತೆ ಯಾವಾಗ ನಾಟಕ ಬರೋದು ಸರ್ ನೀವ್ ಯಾವಾಗ ಎದ್ದೇಳ್ತಿದ್ದೆ ಅವಾಗ ನನಗೆ ಎಬ್ಬಿಸು ಅಂತ ಹೇಳ್ತಿದ್ದ ಗಣೇಶ. ಆಮೇಲೆ ಇವ್ನಿಗೆ ಹೇಳಿದ್ರೆ ಸಿಟ್ಟು ಮಾಡ್ಕೊತಾನೆ. ಆಮೇಲೆ 8ೂವರೆಗೆ ವಿಶೇಷ ತರಗತಿ ಆಗ ಒಟ್ಟು ತಪ್ಪಿಸ್ಬಾರ್ದು. ಭಾಳ ಇಂಪಾರ್ಟೆಂಟ್ ವಿಶೇಷ ತರಗತಿ, ಭಾಳ ಇಂಪಾರ್ಟೆಂಟ್. ಎಕ್ಸಾಮ್ ಏನು ಇಂಪಾರ್ಟೆಂಟ್ ಇರ್ತದೆ ಎಲ್ಲ ಇವತ್ತು ಸರ್ಗಳು ಇರ್ತಾರೆ. ಅದಕ್ಕೆ 8ೂವರೆಗೆ ಆಮೇಲೆ 4 5 ಬರ್ತೀನಿ ಅಂತ ಕಳಿಸ್ಕೊಡು. ಅವ್ಳಿಗೆ 8 ಗಂಟೆಗೆ ಕಳಿಸ್ಕೊಡು. ಹಾ ಫೋನ್ ಅಂತ ಅದನ್ನು ಒಟ್ಟು ನಾವು ಕೊಡಲ್ರಿ. ಅಲ್ಲಿ ನಮ್ ಸಣ್ಣ ಆದ್ರ ಅವ್ರ ಅಂಗಡಿ ಫೋನ್ ನೋಡ್ತಾರೆ. ಈಗ ಇನ್ನೊಂದು 1 ಗಂಟೆನೂ ಇಲ್ಲಿ ಸಾಲಿನಿಂದ ಬಂದ ತಕ್ಷಣನೇ ಮುಖ ತೊಳ್ಕೊಂಡು ಏನಾದ್ರೂ ಸ್ವಲ್ಪ ಹೊಟ್ಟಿಗೆ ಹಾಕಿ ಇಲ್ಲೇ ಕೂಡ್ಲ ಆ ಕಡೆ ಮನೆ ಕಳಿಸ್ಬೇಡಿ. ಯಾಕೆ ಕಳಿಸ್ತೀವಿ? ನಾನಿವತ್ತು ಶಾಲೆಗೆ ಸರ್ ಹೇಳ್ತಾರ, ನಾವ್ ಹೇಳ್ತೀವಿ ನೀವ್ ಮನೆಗೆ ಬಿಟ್ಟು ಹೋಗ್ಬೇಕು ಅಂದ್ರೆ ಫೋನ್ ಮಾಡ್ತೀನಿ, ನಂಬರ್ ಕೊಟ್ರ ಅಂತ ಹೇಳ್ಬಿಡು. ನಿಮ್ ಮನೆಗೆ ಬಂದಿದ್ರು ಸರ್, ನೀವ್ ಮನೆ